ಎಡವೋಕೆ ಮೂರೇ ದಿನ. ಹರಸಿದರು ಕಲಿಗಳು ಬೆಳೆಸಿದರು ಕಲಿಗಳು ನೆಚ್ಚರನೆ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ ಹಾಡಿದರು ಕಲಿಗಳು ಹೊಂದವು ಹೊರಗೈ ಸಿರಿಗನ್ನಡ ಅಭಿಮಾನವ ಕನ್ನಡ ಧನ್ಯವಾದಗಳು. ಈ ಕನ್ನಡ ಮಣ್ಣನ್ನು ಮರಿಬೇಡ ಪ್ರಶಸ್ತಿ ಪ್ರದಾನಕ್ಕೆ ಬಂದಿರತಕ್ಕಂತಹ ಎಲ್ಲ ಗೌರವಾನ್ವಿತ ಸನ್ಮಾನಿತರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ವಿಶೇಷವಾಗಿ ಬಂದಿರತಕ್ಕಂತಹ ಆಟೋ ಚಾಲಕರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರೇಕ್ಷಕ ಕನ್ನಡ ಅಭಿಮಾನಿಗಳಿಗೂ ಅದರ ಜೊತೆಯಲ್ಲಿ ಒಂದು ಸಹಕಾರವನ್ನು ನೀಡಿರ್ತಕ್ಕಂಥ ಪೊಲೀಸ್ ಇಲಾಖೆಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಕೋದ್ರ ಮೂಲಕ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಈಗ ದಯವಿಟ್ಟು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ತಾಯಿ ಭುವನೇಶ್ವರಿಯ ಮೇಡಮ್ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಅಂದದ ಚಂದಮಜಿನನುತ ಭಾರತ ಜನನಿಯತನು ಗಿರಿಗಳ ಶಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯತನು ಜಾತೆ. ನಾಡಿನಲ್ಲಿ ಕನ್ನಡವೇ ಸಾರ್ವಭೌಮ. ಕನ್ನಡಕ್ಕೆ ಮೊದಲನೇ ಪೂಜೆ. ಹಾಗಾಗಿ ಕನ್ನಡವನ್ನು ಬೆಳೆಸ್ತಕ್ಕಂಥ, ಕನ್ನಡವನ್ನು ಉಳಿಸ್ತಕ್ಕಂಥ, ಕನ್ನಡದ ಪರ ಹೋರಾಟ ಮಾಡ್ತಿರ್ತಕ್ಕಂಥ ಅನೇಕ ಹೋರಾಟಗಾರಗಳು ತಾವೆಲ್ಲ ಬಂದಿದ್ದೀರಿ. ಭಾಷಾವಾರು ಪ್ರಾಂತ್ಯವಾಗುವಾಗ ಕೂಡ ಭಾಷಾವಾರು ಪ್ರಾಂತ್ಯ ಆಗಬೇಕಂತೇಳಿ ಸಂವಿಧಾನದಲ್ಲಿ ಚರ್ಚೆಗಳು ನಡೆಯುವಾಗ ರಾಜ್ಯದ ವಿಷಯಗಳು ಬಂದಾಗ ಭಾಷಾವಾರು ಪ್ರಾಂತ್ಯ ಮಾಡಬೇಕಂತೇಳಿ ಮಾಡ್ತಾರೆ. ಹೈದರಾಬಾದ್ ಕರ್ನಾಟಕದಲ್ಲಿ ಸೇರಿದಂಥ ಹಲವಾರು ಭಾಗ, ಮುಂಬೈ ಕರ್ನಾಟಕದಲ್ಲಿ ಸೇರಿದಂಥ ಹಲವಾರು ಭಾಗ, ಮೈಸೂರು ಮಡ್ರಾಸ್ ಭಾಗ ಸೇರಿದಂಥ ಹಲವಾರು ಕನ್ನಡ ಮಾತನಾಡ್ತಕ್ಕಂಥವನ್ನೆಲ್ಲ ಒಂದು ಕಡೆ ಸೇರಿಸಿ 56ನೇ ಇಸ್ವಿನಲ್ಲಿ ಭಾಷಾವಾರು ಪ್ರಾಂತ್ಯವಾದಾಗ ಕನ್ನಡ ನಾಡು ಉದಯವಾಯಿತು. ಅದು ಮೈಸೂರು ರಾಜ್ಯ ಅಂತ ಉದಯವಾಗಿದ್ದರೂ ಕೂಡ ಅದನ್ನು ಮೊನ್ನೆ ದೇವರಾಜ ಅರಸರು 73ನೇ ಇಸ್ವಿನಲ್ಲಿ ಕರ್ನಾಟಕ ಅಂತೇಳಿ ಮರುನಾಮಕರಣವನ್ನು ಮಾಡ್ತಾರೆ. ಮಾರ್ವ ರಾಮಮೂರ್ತಿ ಅನೇಕ ಹೋರಾಟಗಾರಗಳು ಈ ಹೋರಾಟದಲ್ಲಿ ಭಾಗವಹಿಸಿದ್ರು. ಹಿಂದೆ ನಾನೆಲ್ಲ ರಾಮಮೂರ್ತಿಯವರು ಕೂಡ ಬಾವುಟದ ಚಿಹ್ನೆ ಕೂಡ ಕೆಂಪು ಹಳದಿ ಇರಬೇಕು ಅಂತೇಳಿ ಮತ್ತು ಮಾಡಿದಂಥವ್ರು ಅನೇಕ ಹೋರಾಟಗಾರರು. ಅದಾದಮೇಲೆ ನಾರಾಯಣ ಸ್ವಾಮಿ ಬಂದರು, ಅಟಲ್ ನಾಗರಾಜ್ ಬಂದರು. ಅನೇಕ ಜನ ಹೋರಾಟಗಾರರು ತಮ್ಮ ಜೀವನವನ್ನು ಇಡೀ ಕರ್ನಾಟಕಕ್ಕೆ ಮೀಸಲಾಗಿಟ್ಟು ಈ ಕನ್ನಡ ಭಾಷೆ ಉಳಿಸಲಿಕ್ಕೆ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತಿಗೂ 68% ಪರಭಾಷೆಗಿರಿದ್ದಾರೆ, ಕೇವಲ 22% ಕನ್ನಡಿಗರಿದ್ದೀವಿ ಅಂತ ಹೇಳಿದಾಗ ನಮ್ಮ ಕನ್ನಡಿಗರ ಪರಿಸ್ಥಿತಿ ರಾಜ್ಯದ ರಾಜಧಾನಿಯಲ್ಲಿ ಯಾವ ಥರ ಇದೆ ಅಂತ ಯೋಚನೆ ಮಾಡಬೇಕಾಗಿದೆ. ರಾಜ್ಯದ ರಾಜಧಾನಿಯಲ್ಲಿ ಈ ಪರಿಸ್ಥಿತಿ ಆಗಿದೆ. ನೀವೆಲ್ಲ ಹೋರಾಟಗಳನ್ನ ಮಾಡದೇ ಹೋಗಿದ್ದಿದ್ರೆ ಇವತ್ತು ನಾವು ಕೂಡ ಕೃಷ್ಣದೇವರಾಯ ಕನ್ನಡ ಸಂಘ ಅಂತೇಳಿ ಮಾಡಿಕೊಂಡಿದ್ದು, ಅದ್ರ ಅನೇಕ ಹೋರಾಟಗಳು ಮಾಡ್ತಿದ್ದು. ಈ ಬೋರ್ಡ್ಗೆ ಕಪ್ಪು ಬಣ್ಣ ಬೆಳೀತಕ್ಕಂಥದ್ದು, ಕನ್ನಡ ಭಾಷೆ ಮಾತನಾಡಿರ್ತಕ್ಕಂಥದ್ದು, ಈ ರೀತಿ ಬೇರೆ ಬೇರೆ ಭಾಷಿಗರ ವಿರುದ್ಧ ಗಲಾಟೆಗಳೆಲ್ಲ ಕೂಡ ನಡೆದಿದ್ದಾವೆ. ಆದರೆ
ನಮ್ಮ ಸಂವಿಧಾನದಲ್ಲಿ ಎಲ್ರಿಗೂ ಅವಕಾಶ ಇದೆ. ಕನ್ನಡ ಮಾಣಿಕ್ಯ ವಿಶೇಷ ಪ್ರಶಸ್ತಿ ಸಮಾರಂಭವನ್ನು ಸೇವೆಯನ್ನು ಮಾಡಿದಂಥವರಿಗೆ ಇವತ್ತೊಂದು ಪ್ರಶಸ್ತಿ ಸಮಾರಂಭ ಮಾಡ್ತಾ ಇದ್ದಾರೆ. ಅಚ್ಚುಕಟ್ಟಾಗಿ ನಡೆದ ಕಾರ್ಯಕ್ರಮ. ಯಾರೂ ಗಾಬರಿ ಆಗೋದು ಬೇಡ. ಸ್ವಲ್ಪ ಯಾರು ಮಹಿಳೆಯರು ಸ್ವಲ್ಪ ಜಾಸ್ತಿ ಸುಧಾರ್ ಯಾರು ಜಾಸ್ತಿ ಮಾತಾಡಬೇಕು ನೀವು ಇಲ್ಲಿ. ಈಗ ತಾನೇ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಮಾತಾಡಿದಂಥ ಸೋಮಶೇಖರ್ ಅವರು ಮಾಜಿ ಶಾಸಕರು ಭಾಳ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಅವ್ರಿಗೆ ತಾಯಿ ಭುವನೇಶ್ವರಿ ಒಳ್ಳೆಯದನ್ನು ಮಾಡಲಿ. ಈ ಕಾರ್ಯಕ್ರಮ ಮೆರವಣಿಗೆಯ ಮೂಲಕ ಕನ್ನಡದ ಧ್ವಜವನ್ನು ಕಟ್ಟಿ ಭಾಗದಲ್ಲಿ ಒಂದು ಕನ್ನಡದ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ಕನ್ನಡ ಸೇನೆ ಕರ್ನಾಟಕ ಇಲ್ಲಿಗೆ 4 ದಶಕಗಳ ಕಾಲ ನಿರಂತರವಾಗಿ ರಾಜ್ಯದಲ್ಲಿ ತನ್ನದೇ ಆದಂಥ ಸೇವೆಯನ್ನು ಸಲ್ಲಿಸ್ತಾ ಇದೆ. ಇವತ್ತು ಪ್ರಮುಖವಾದಂಥ ಕನ್ನಡ ಪರ ಸಂಘಟನೆಗಳಲ್ಲಿ ವಾಟಾಳ್ ನಾಗರಾಜವರು, ನಾವು, ಸಾರಾ ಗೋವಿಂದವರು ಈ ರಾಜ್ಯದ ಯಾವುದೇ ಸಮಸ್ಯೆಗಳು ಬಂದಾಗ ಎಲ್ಲರನ್ನೂ ಬೆಂಗಳೂರು ನಗರದಲ್ಲಿ ಒಗ್ಗೂಡಿಸಿ ಒಂದು ಹೋರಾಟವನ್ನು ಮಾಡುವಂಥದ್ದು. ಈಗ ಮಾಜಿ ಶಾಸಕರಾದಂಥ ಸೋಮಶೇಖರ್ ಹೇಳಿದಂತೆ 68% ಬೆಂಗಳೂರು ನಗರ, 22% ಕನ್ನಡಿಗರು. ಅಂದರೆ ಕನ್ನಡಿಗರಿಗಿಂತ ಹೊರಭಾಷಿಗರು 68%, ಕನ್ನಡಿಗರು 22%. ಎಲ್ಲ ಹೊರ ರಾಜ್ಯದವರೇ ಅಲ್ಲಿ ಬಂದು ತುಂಬಿಕೊಂಡಿದ್ದಾರೆ. ನಾವು ಎಲ್ಲ ಭಾಗಗಳಲ್ಲೂ ಉದ್ಯೋಗವನ್ನು ಬೆಂಗಳೂರಿಗೆ ಹರಿಸ್ಕೊಂಡು ಬನ್ನಿ, ರಾಜ್ಯದ ಅಭಿವೃದ್ಧಿ ಪಡೆದಿರುವಂಥ ಜಿಲ್ಲೆಗಳಲ್ಲಿ ಉದ್ಯೋಗವನ್ನು ಮಾಡಿ ನಮ್ಮ ಉದ್ಯೋಗವನ್ನು, ನಮ್ಮ ಭೂಮಿಯನ್ನು ಉಳಿಸ್ಕೋಬೇಕು ಅನ್ನೋದೇ ನಮ್ಮ ಹಕ್ಕೊತ್ತಾಯ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಕನ್ನಡಿಗರು ನಿರಾಸಕ್ತಿಯನ್ನು ತಗೊಳ್ಳುವಂಥದ್ದು, ನಮ್ಮ ಉದ್ಯೋಗ ಪರರಾಜ್ಯವರ ಪಾಲಾಗ್ತಾ ಇದೆ. ರಾಜಕಾರಣದಲ್ಲೂ ಸಹ ಇವತ್ತು ಪರಭಾಷಿಗರು ಪಾರುಪತ್ಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅವರು ವೋಟರ್ ಐಡಿಗಳು ಮಾಡಿಕೊಂಡು ಮತದಾರನಾಗಿ ಅಲ್ಲಿ ತಮ್ಮದೇ ಆದಂಥ ಒಂದು ಅಸ್ತಿತ್ವವನ್ನು ಬೆಳೆಸಿದ್ದಾರೆ. ಇವತ್ತು ಒಂದು ಅಪಾರ್ಟ್ಮೆಂಟಲ್ಲಿ ನೋಡೋದು ಬೆಂಗಳೂರಂಥ ಮಹಾನಗರದಲ್ಲಿ ಕನ್ನಡದ ರಾಜ್ಯೋತ್ಸವವನ್ನು ಮಾಡಿದಂಥವ್ರಿಗೆ ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಹೊರ ರಾಜ್ಯವರು ಬಂದಲ್ಲಿ ಅಪಾರ್ಟ್ಮೆಂಟಲ್ಲಿ ಸೇರಿಕೊಂಡು ಬಹುಮಾಡಿ ಕಟ್ಟಡದಲ್ಲಿ ಒಂದು ಸಂಘವನ್ನು ಮಾಡ್ಕೊತಾರೆ. ಅವರು ಅಸೋಸಿಯೇಟ್ ಸೇರ್ಕೊಂಡು ಅಲ್ಲಿ ಕನ್ನಡದ ಅಭಿಮಾನದ ಕೆಲವು ಕನ್ನಡ ಕೆಲಸ ಮಾಡಿದರೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಮೊನ್ನೆ. ಅದಕ್ಕಾಗಿ ಕೆಲವರು ಸಂಘಟನೆಗಳು ಅದಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾವೆ. ಇದೇ ರೀತಿ ಇವತ್ತು ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ದಾವಣಗೆರೆ ಇರ್ಬೋದು, ಬೆಳಗಾವಿ ಇರ್ಬೋದು, ಮಂಗಳೂರು ಇರ್ಬೋದು, ಈ ಭಾಗದಲ್ಲಿ ಎಲ್ಲ ಕಡೆ ಬಹುಮಾಡಿ ಕಟ್ಟಡಗಳು ಹೆಚ್ಚೆಚ್ಚು ಆಗ್ತಾ ಇದೆ. ಅಲ್ಲಿ ಪರಭಾಷೆಗಳು ಗುರುತಿಸಿಕೊಂಡು ಅವ್ರದ್ದೇ ಒಂದು ಸಂಘಟನೆ ಕಟ್ಟಿಕೊಂಡು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡುತ್ತಾರೆ. ಅದಕ್ಕೆ ನಾವು ನೀವೆಲ್ಲರೂ ಶಕ್ತಿಯುತವಾಗಿ ಹೋರಾಟದ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಇವತ್ತೆಲ್ಲ ತಾವು ಬಂದಿದ್ದೀರ ಒಂದು ಕನ್ನಡದ ಅಭಿಮಾನದಿಂದ, ಕನ್ನಡದ ವಿಶ್ವಾಸದಿಂದ. ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋದ್ರ ಮೂಲಕ ಒಂದು ಶಕ್ತಿಯ ಕ್ರೋಢೀಕರಣ ಆಗಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ವರದಿ ಮೂಲಕ ಕನ್ನಡಿಗರಿಗೆ ಒಂದು ಪ್ರೇರಣಾ ಶಕ್ತಿಯಾಗಿದೆ. ಇವತ್ತು ವಾಟಾಳ್ ನಾಗರಾಜರು ಅವ್ರದ್ದೇ ಆದಂಥ ಈ ರಾಜ್ಯಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕನ್ನಡಿಗರಲ್ಲಿ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸಗಳು. ನಾವು ಸಹ ಅವರ ಜೊತೆಯಲ್ಲಿ ಕೈ ಜೋಡಿಸುವ ಮೂಲಕ ಈ ರಾಜ್ಯದ ಯಾವುದೇ ಸಮಸ್ಯೆ ಬಂದಾಗ ಪ್ರಮುಖವಾದ ಪಾತ್ರವನ್ನು ಕನ್ನಡ ಸೇನೆ ಕರ್ನಾಟಕ ವಹಿಸುತ್ತೆ. ಇವತ್ತು ಕನ್ನಡ ಸೇನೆ ಕರ್ನಾಟಕ ಇಲ್ಲಿಗೆ 4 ದಶಕಗಳಾದರೆ ಹಲವಾರು ಕನ್ನಡ ಪರ ಸಂಘಟನೆಗಳು ಜನ್ಮವನ್ನು ತಾಳಲಿಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿರುವಂಥ ಸಂಘಟನೆ ಅಂದರೆ ಅದು ಕನ್ನಡ ಸೇನೆ ಕರ್ನಾಟಕ. ತಮ್ಮ ಉದ್ಯೋಗ ಬದುಕು ನಡುವೆ ಸಂಘಟನೆಯನ್ನು ಕಟ್ಟುವಂಥದ್ದು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೈ ಜೋಡಿಸುವ ಮೂಲಕ ಇವತ್ತು ಶೈಲಜಾ ಇರ್ಬೋದು, ಮತ್ತು ಸುಂದರ್ ಇರ್ಬೋದು, ರಾಜಪ್ಪ ಇರ್ಬೋದು, ಅವರೆಲ್ಲರೂ ನಾವು ಮಾಡಲಿ ಅಂತ ಹೇಳಿ ಇವತ್ತು ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಒಂದಷ್ಟು ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಭಾಗದ ಶಾಸಕರು ಸೋಮಶೇಖರ್ ಅವರು ಗಮನ ನೀಡಿದ್ದೀನಿ.
ನಾನು ಕನ್ನಡ ಸೇನೆ ಬೆಂಗಳೂರಲ್ಲಿ ನಮ್ಮ ವಾಟಾಳ್ ನಾಗರಾಜರು ನಾವು ಸಾರಾವಳಿ ಜೊತೆಲೇ ಹೋರಾಟ ಮಾಡಿದ್ವಿ ಇಡೀ ರಾಜ್ಯದಲ್ಲಿ. ಅಲ್ಲಿ ಟೌನ್ ಹಾಲು ಮತ್ತು ಕಲಾಕ್ಷೇತ್ರ ಇವೆಲ್ಲ ಸುಸಜ್ಜಿತವಾಗಿದೆ. ಇಲ್ಲೆಲ್ಲ ಶೌಚಾಲಯಗಳು ಸ್ವಲ್ಪ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳ ತವರೂರಲ್ಲಿ ಗಮನಕ್ಕೆ ತಂದು